ರಾಜ್ಯದಲ್ಲೇ ಸತ್ತ ಮನುಷ್ಯನೊಬ್ಬನನ್ನ ದೇವರ ಶಕ್ತಿಯಿಂದ ಮತ್ತೆ ಬದುಕಿಸುವ ವಿಶಿಷ್ಟ ಜಾತ್ರೆ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ತಿಪಟೂರು ತಾಲ್ಲೂಕಿನ ಕಸಬಾ ಹೋಬಳಿ ಪೆದ್ದಿಹಳ್ಳಿ ಗ್ರಾಮದ 33 ಹಳ್ಳಿ ಗ್ರಾಮದೇವತೆ ಶ್ರೀ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಸಾಯುವ ಸೋಮ ಆಚರಣೆ ವಿಶಿಷ್ಟವಾಗಿದ್ದು, ಸತ್ತ ಸೋಮನಿಗೆ ಶ್ರೀ ಕರಿಯಮ್ಮ ದೇವಿಯವರು ಜೀವದಾನ ಮಾಡಿ ಉಳಿಸುವ ವಿಶಿಷ್ಟ ಜಾತ್ರೆ ಅದ್ದೂರಿಯಾಗಿ ಜರುಗಿದ್ದು, ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಜಮಾಯಿಸಿದ್ದರು. ಸತ್ತ ವ್ಯಕ್ತಿಯು 7 ಕೊಬ್ಬರಿಗೆ ಹಣವನ್ನು ಎಣಿಸಿ ಬರುವವರೆಗೂ ವ್ಯಕ್ತಿಯ ದೇಹದಲ್ಲಿ ಜೀವ ಇಲ್ಲದೆ ಇರುವವರನ್ನು ಹಲವಾರು ಬಾರಿ ವೈದ್ಯರು ಖಚಿತಪಡಿಸಿದ್ದಾರೆ. ತದನಂತರ 1 ಗಂಟೆಗೂ ಹೆಚ್ಚು ಕಾಲ ವ್ಯಕ್ತಿಯು ಶವಾವಸ್ಥೆಯಲ್ಲಿದ್ದು, ಸತ್ತ ವ್ಯಕ್ತಿಯ ಹೆಣವನ್ನು ದೇವರ ಮುಂದೆ ಇರಿಸಿ ನಂತರ ದೇವಿಯ ಶಕ್ತಿಯಿಂದ ಮತ್ತೆ ವ್ಯಕ್ತಿಗೆ ಜೀವದಾನ ಬರುವ ಆಚರಣೆಯು ದೇವಿಯ ಅದ್ಭುತ ಪವಾಡವೇ ಸರಿ ಎಂಬುದು ಸ್ಥಳೀಯರ ಹೇಳಿಕೆಯಾಗಿದೆ. ಅರ್ಚಕ ರಾಧಾ ಗಂಗಾಧರ್ ಮಾಧ್ಯಮದೊಂದಿಗೆ ಮಾತನಾಡಿ, ಶ್ರೀ ಪೆದ್ದೇಹಳ್ಳಿ ಗ್ರಾಮದೇವತೆ ಕರಿಯಮ್ಮ ದೇವಿಯವರ 7 ದಿನ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಸಾಯುವ ಸೋಮ ಈ ಜಾತ್ರೆಯ ವಿಶೇಷತೆಯಾಗಿದೆ. ಹಾಗೂ ಸಾಯುವ ಸೋಮನನ್ನು ನೋಡಲು ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಭಕ್ತರು ಜಾತ್ರೆಗೆ ಬರುವ ವಾಡಿಕೆಯಿದೆ. ಪಬ್ಲಿಕ್ ನ್ಯೂಸ್ ಕನ್ನಡ, ತಿಪಟೂರು. ಸೋಮವಾರದಿಂದ ಶುಕ್ರವಾರದವರೆಗೂ ಸೋಮವಾರ ಪುಣ್ಯ ಕಲಶ ಸ್ಥಾಪನೆ, ಮಂಗಳವಾರ ಆರತಿ ಬಾನ ಬೈಬೀಗ, ಬುಧವಾರ ಗುರುವಾರ ಸಿಡಿ ಉತ್ಸವ, ಶುಕ್ರವಾರ ಬ್ರಹ್ಮರಥೋತ್ಸವ. ಬುಧವಾರ ದಿವಸ ವಿಶೇಷ ಏನು ಅಂದರೆ ಗಂಗಸ್ಥಾನಕ್ಕೆ ಹೋಗಿ ಅಮ್ಮನವ್ರು ಬಂದು ಸತ್ತ ಸೋಮನಿಗೆ ಜೀವದಾನ ಮಾಡೋದು ವಿಶೇಷ ಕಾರ್ಯಕ್ರಮ. ಸತ್ತ ಸೋಮನಿಗೆ ಜೀವದಾನ ಮಾಡುವುದು 1 ಗಂಟೆ ಕಾಲ ಅವಧಿಯಲ್ಲಿ ಜೀವದಾನ ಮಾಡಿ ಅಮ್ಮನವರು ಜೀವ ಕೊಟ್ಟು ಮನುಷ್ಯನಿಗೆ ಜೀವ ಕೊಟ್ಟು ಕಾಪಾಡ್ತಾರೆ. ನೀವು ಹೇಳಿ ಸರ್ ಬೇಕಾದ್ರೆ ಈಗ